ಯೂರಿನ್ ಲೀಕ್ ಆಗೋದು ಅಂತ ಹೇಳಿದ್ರೆ ಏನು, ಇದಕ್ಕೆ ಮುಖ್ಯ ಕಾರಣಗಳು ಏನು? ಇದು ಮಹಿಳೆಯರಲ್ಲಿ ಸ್ವಲ್ಪ ಸಾಮಾನ್ಯ, ಪುರುಷರಿಗೆ ಹೋಲಿಸ್ಕೊಂಡ್ರೆ, ಆದ್ರೆ ಅದು ಜಾಸ್ತಿ ಹೊರಗೆ ಹೇಳ್ಕೊಡೋದಿಲ್ಲ. ಮಹಿಳೆಯರಲ್ಲಿ ಗುದದ್ವಾರಕ್ಕೆ 3 ಓಪನಿಂಗ್ ಇರುತ್ತೆ. ಮೂತ್ರಕೋಶದ್ದು, ಗರ್ಭಚೀಲದ್ದು ಮತ್ತೆ ಮೋಷನ್ ಪ್ಯಾಸೇಜ್. ಇವು 3ಕ್ಕೂ ಒಂದೇ ಸ್ನಾಯುಗಳು ಸಪೋರ್ಟ್ ಮಾಡ್ತಿರ್ತವೆ. ನಾವು ಕೆಮ್ಮದಾಗ, ಸೀನ್ದಾಗ ಇರ್ಬೋದು, ಇಲ್ಲ ಯೂರಿನ್ ಕಂಟ್ರೋಲ್ ಮಾಡ್ಕೋಬೇಕು ಅಂತ ನಾವು ಅಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ಆ ಟ್ಯೂಬು ಅಡಿಕ್ವೇಟ್ ಆಗಿ ಕ್ಲೋಸ್ ಆಗುತ್ತೆ. ಸೊ ಯೂರಿನ್ ಅರ್ಜೆನ್ಸಿ ಬಂದ ತಕ್ಷಣ ಕೆಲವ್ರು ಏನು ಹೇಳ್ತಾರೆ ಅಂದರೆ, ನನಗೆ ಸೆನ್ಸೇಷನ್ ಬಂತು, ಬಟ್ ನಾನು ಬಾತ್ರೂಮ್ 10 ಹೆಜ್ಜೆ ಇದೆ ಅನ್ನೋಷ್ಟರಲ್ಲಿ ಲೀಕ್ ಆಗಿಬಿಟ್ಟೆ. ಮೂತ್ರಕೋಶಕ್ಕೆ ನರಗಳ ಒಂದು ಸಪ್ಲೈ ಇರುತ್ತೆ. ಡಯಾಬಿಟೀಸಿಂದ ಆ ನರಗಳು ಸರಿಗೆ ಕೆಲಸ ಮಾಡೋದಿಲ್ಲ. ರಿಲ್ಯಾಕ್ಸ್ ಆಗು, ನಾನು ಹೋಗಲ್ಲ ಇವಾಗ ಅಂತ ಹೇಳಿದ್ರೆ ಅದು ನಿಮ್ಮ ಮಾತು ಕೇಳಲ್ಲ. ನಾನು ಹೋಗಬೇಕು ಅಂದಾಗಲೂ ನಿಮ್ಮ ಮಾತು ಕೇಳಲ್ಲ. ಅದು ಅವಾಗ ಪ್ರೆಷರು ಕೊಡಲ್ಲ ನಿಮಗೆ. ಸಿಸೇರಿಯನ್ ಮಾಡಿದ್ರೆ ಮುಂದೆ ಯಾವತ್ತೋ ನಂಗೆ ಲೀಕೇಜ್ ಆಗೋದಿಲ್ಲ ಅಂತ ಕೂಡ ಮನಸ್ಸಿಂದ ತೆಗೆದು ಹಾಕ್ಬಿಡಿ. ಅವೆಲ್ಲ ಇಲ್ಲ. ಯೂರಿನ್ ಸೋರಿಕೆ ಅನ್ನೋದು ಯಾವ ಕಾರಣದ ಮೇಲೆ ಇದೆ ಅನ್ನೋದ್ರ ಮೇಲೆ ಹೋಗುತ್ತೆ. 20-25 ವಯಸ್ಸಿನವ್ರಿಗೂ ಇದು ಬರೋದನ್ನ ನಾವು ನೋಡಿದೀವಿ. ಡೆಲಿವರಿ ಆಗದೇ ಇರೋರ್ಗೂ ಬರೋದನ್ನು ಕೂಡ ನಾವು ನೋಡಿದೀವಿ. ಅರ್ಜೆನ್ಸಿ ಇನ್ಕಾಂಟಿನೆನ್ಸ್ ಅಂದರೆ ಅನ್ಸುತ್ತೆ ನನಗೆ ಹೋಗಬೇಕು, ಹೋಗೋ ಅಷ್ಟರಲ್ಲಿ ಲೀಕ್ ಆಗಿಬಿಡುತ್ತೆ ಅನ್ನೋ ಪ್ರಾಬ್ಲಮ್ಸು ಸ್ವಲ್ಪ ಯಂಗರ್ ಪಾಪ್ಯುಲೇಷನಲ್ಲಿ ಕೂಡ ಬರಬಹುದು. ಚಿಕ್ಕ ಹುಡುಗಿರಲ್ಲಿ ನಾವೇನಾದರೂ ಒಂಚೂರು ಕೆಳಗಡೆ ನೋಡ್ತೀವಮ್ಮ ಅಂದರೆ ಸಾಕು ಹೆದರ್ಕೊಂಡ್ಬಿಡ್ತಾರೆ. ನಾವಿನ್ನೂ ಹೇಳಲಿಕ್ಕಿಲ್ಲ, ಆವಾಗಲೇ ಆಲ್ರೆಡಿ ಟೈಟ್ ಹಿಡಿಯೋಕ್ಕೆ ಶುರು ಮಾಡಿಬಿಡ್ತಾರೆ. ಈ ಮೂತ್ರಕೋಶಕ್ಕೂ ಗರ್ಭಚೀಲಕ್ಕೂ ಪ್ಯಾಸೇಜ್ಗೆ ಒಂದು ಅಬ್ನಾರ್ಮಲ್ ಕನೆಕ್ಷನ್ ಆಗೋದ್ರೆ ಆವಾಗ ಕೂಡ ಯೂರಿನ್ನು ಕಂಟಿನ್ಯೂಸ್ ಆಗಿ ಲೀಕ್ ಆಗುತ್ತೆ. ಅವ್ರಿಗೆ ಕಂಟ್ರೋಲ್ ಮಾಡ್ತೀನಿ ಅಂದರೂ ಆಗೋದಿಲ್ಲ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ನಾವು ಎಷ್ಟೇ ಮುಂದುವರೆದಿದ್ದೀವಿ ಅಂತ ಹೇಳಿದ್ರು ಕೂಡ ಕೆಲವೊಂದು ವಿಚಾರವನ್ನು ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳೋದಕ್ಕೆ ಹಿಂಜರಿತೇವೆ. ಅದರಲ್ಲೂ ಆರೋಗ್ಯದ ವಿಚಾರ ಅಂತ ಬಂದರೆ, ಸ್ಪೆಷಲಿ ಮಹಿಳೆಯರಲ್ಲಿ ಅದರಲ್ಲೂ ಯೂರಿನ್ ಪಾಸ್ ಆಗುವಂಥದ್ದು ಅಥವಾ ಯೂರಿನ್ ಕಂಟ್ರೋಲ್ ತಪ್ಪುವಂಥದ್ದು, ಕೆಮ್ಮಿದಾಗ, ಸೀನುವಾಗ ಅಥವಾ ಬೇರೆ ಯಾವುದೋ ಸಂದರ್ಭದಲ್ಲಿ ನಮಗೆ ಸಡನ್ನಾಗಿ ಯೂರಿನ್ ಅನ್ಕಂಟ್ರೋಲ್ಡ್ ಆಗಿ ಹೋಗ್ತಾ ಇದೆ ಅಂದಾಗ ಅದನ್ನು ನಾವು ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳೋದಿಲ್ಲ. ಯಾರಾದರೂ ಏನಾದರೂ ಅಂತಾರೇನೋ ಅಂತ. ಆದರೆ ನಿಜವಾಗಿಯೂ ಇದು ಯಾವ ಕಾರಣಕ್ಕೋಸ್ಕರ ಆಗತ್ತೆ, ಇದು ಆರೋಗ್ಯ ಸಮಸ್ಯೆನ, ಎಷ್ಟು ಸಿವಿಯಾರಿಟಿ ಇರುತ್ತೆ, ಇದಕ್ಕೆ ಟ್ರೀಟ್ಮೆಂಟ್ ಹೇಗಿರುತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪ್ರಕೃತಿ ಎಸ್, ಕನ್ಸಲ್ಟೆಂಟ್ ಆಬ್ಸ್ಟೆಟ್ರಿಷಿಯನ್ ಆ್ಯಂಡ್ ಗೈನಕಾಲಜಿಸ್ಟ್ ಆ್ಯಂಡ್ ಸರ್ಟಿಫೈಡ್ ಯೂರೋ ಗೈನಕಾಲಜಿಸ್ಟ್, ಫೋರ್ಟೀಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್ ಆ್ಯಂಡ್ ಬನ್ನೇರ್ಘಟ್ಟ ರೋಡ್, ಬ್ಯಾಂಗಲೋರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮ್ಯಾಮ್. ನಮಸ್ತೆ ವೀಕ್ಷಕರೆಲ್ರಿಗೂ. ಡಾಕ್ಟರ್, ಈಗ ಕೆಮ್ಮದಾಗ ಅಥವಾ ಸೀನುವಾಗ ಅಥವಾ ನಮಗೆ ಜೋರಾಗಿ ನಗ್ತಾ ಇದ್ದೀವಿ ಅಂದಾಗ ಸಡನ್ ಆಗಿ ಸ್ವಲ್ಪ ಏನೋ ಯೂರಿನ್ ಪಾಸ್ ಆಗ್ತಿದೆ ಅನ್ನುವಂಥದ್ದು ಫೀಲ್. ಸೊ ತುಂಬ ಜನರಿಗೆ ಈ ಪ್ರಾಬ್ಲಮ್ ಇರುತ್ತೆ, ಆದರೆ ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ಹಿಂಜರಿತಾರೆ. ಯಾರಾದರೂ ಏನಾದರೂ ಹೇಳ್ತಾರ ಅನ್ನೋಂಥ ಹೆಸಿಟೇಷನ್ ಇದ್ದೇ ಇರುತ್ತೆ. ಸೊ ಈ ಯೂರಿನ್ ಲೀಕ್ ಆಗೋದು ಅಂತ ಹೇಳಿದರೆ ಏನು, ಇದಕ್ಕೆ ಮುಖ್ಯ ಕಾರಣಗಳು ಏನು ಅಂತ? ಬಹಳ ಒಳ್ಳೆಯ ಪ್ರಶ್ನೆ ಆ್ಯಂಡ್ ಬಹಳ ಒಳ್ಳೆಯ ವಿಷಯ ಕೂಡ ತಗೊಂಡಿರೋದು. ಯೂರಿನ್ ಲೀಕೇಜ್ ಅಂದರೆ ನಮ್ಮ ಯೂರಿನ್ ಪ್ಯಾಸೇಜ್ ಮೇಲೆ ಕಂಟ್ರೋಲ್ ಇಲ್ಲದೆ ಅದಾಗದೆ ಹೊರಗೆ ಬಂದಾಗ ಅದನ್ನ ಮೂತ್ರ ಸೋರಿಕೆ ಅಥವಾ ಯೂರಿನ್ ಲೀಕ್ ಅಂತ ಹೇಳ್ತಾರೆ. ಇದು ಮಹಿಳೆಯರಲ್ಲಿ ಸ್ವಲ್ಪ ಸಾಮಾನ್ಯ, ಪುರುಷರಿಗೆ ಹೋಲಿಸ್ಕೊಂಡ್ರೆ, ಆದ್ರೆ ಅದು ಜಾಸ್ತಿ ಹೊರಗೆ ಹೇಳ್ಕೊಡೋದಿಲ್ಲ. ಯಾಕೆಂದ್ರೆ ಮಹಿಳೆಯರಿಗೆ ಯೂರಿನ್ ಪ್ಯಾಸೇಜ್ ಏನಿರುತ್ತೆ, ಯೂರಿನ್ ಹೊರಗೆ ಬರುವಂತ ಒಂದು ಟ್ಯೂಬ್, ಅದು ಸ್ವಲ್ಪ ಕಿರಿದಾಗಿರುತ್ತೆ, ಅಂದ್ರೆ ಶಾರ್ಟ್ ಇರುತ್ತೆ. ಹಾಗಾಗಿ ಮಹಿಳೆಯರಲ್ಲಿ ಈ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಇದಕ್ಕೆ ಕಾರಣಗಳು ಏನೇನು ಅಂತ ಹೇಳಿದ್ರೆ, ರಿಪೀಟೆಡ್ ಹೆರಿಗೆಗಳು, ಪ್ರೆಗ್ನೆನ್ಸೀಸ್, ಈಗ ಒಂದಾದ್ಮೇಲೆ ಒಂದು ಮಧ್ಯದಲ್ಲಿ ಗ್ಯಾಪ್ ಕೊಡದೆ ಪ್ರೆಗ್ನೆನ್ಸಿಗಳಾದರೆ ಅದು ಗುದದ್ವಾರದ ಸ್ನಾಯುಗಳು ಪೆಲ್ವಿಕ್ ಫ್ಲೋರ್ ಮೇಲೆ ಪ್ರೆಷರ್ ಹಾಕ್ತಿರ್ತವೆ. ಅದರಿಂದಾಗಿ ಯೂರಿನ್ ಲೀಕೇಜ್ ಆಗ್ಬೋದು, ಯೂರಿನ್ ಪ್ಯಾಸೇಜ್ ಲೂಸ್ ಆಗ್ಬೋದು. ಇಲ್ಲ ಯೂರಿನ್ ಪ್ಯಾಸೇಜ್ ನಮ್ಮ ಗೈನಕಾಲಜಿ ಅಂದರೆ ವೆಜೈನಾ ಮತ್ತು ಗರ್ಭಕೋಶದ ಸಪೋರ್ಟ್ ಮೇಲೆ ನಿಂತಿರುತ್ತೆ. ಅದು ವೀಕ್ ಆದಾಗ ಅದು ಕೆಳಗೆ ಜಾರಿದ್ರೆ ಅದರಿಂದ ಯೂರಿನ್ ಲೀಕ್ ಆಗ್ಬೋದು. ಇನ್ನು ಸರ್ವೇ ಸಾಮಾನ್ಯವಾದ ಕಾರಣ ಅಂತ ಹೇಳಿದ್ರೆ ಡಯಾಬಿಟೀಸ್. ಯಾರಿಗೆ ಡಯಾಬಿಟೀಸ್ ಇರುತ್ತೋ, ಸ್ವಲ್ಪ ಅನ್ಕಂಟ್ರೋಲ್ಡ್ ಲೆವೆಲ್ಗೆ ಹೋಗಿರುತ್ತೋ, ಅವರಲ್ಲಿ ಕೂಡ ಈ ಮೂತ್ರಕೋಶ ಸ್ವಲ್ಪ ರೆಗ್ಯುಲರ್ ಆಗಿ ಕೆಲಸ ಮಾಡಲ್ಲ. ಪದೇ ಸೆನ್ಸೇಷನ್ ಕೊಡ್ತಾ ಇರುತ್ತೆ, ಅವ್ರಿಗೆ ಪದೇ ಹೋಗ್ಬೇಕು ಅನ್ಸುತ್ತೆ, ಹೋಗದೇ ಇದ್ರೆ ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಬಹಳ ಭಾರದ ವಸ್ತುಗಳು ಎತ್ತುವಂಥ ಕೆಲಸದಲ್ಲಿರೋರು, ಇಲ್ಲ ಗುದದ್ವಾರದ ಮಸಲ್ನ ಟೈಟ್ ಮಾಡ್ಕೊಳ್ಳದೆ ವೆಯ್ಟ್ ಲಿಫ್ಟಿಂಗ್ ಮಾಡೋರು, ಅಥವಾ ಅಲ್ಲಿ ಜಾಗಕ್ಕೆ ಏನಾದರೂ ಏಟ್ ಆಗಿದ್ರೆ ಆಕ್ಸಿಡೆಂಟ್ ಮೂಲಕನೋ ಏನೋ, ಇಲ್ಲ ಬೆನ್ನು ಹುರಿಯ ಶಸ್ತ್ರಚಿಕಿತ್ಸೆ ಏನಾದರೂ ಆಗಿದ್ರೆ, ಇಂಥ ಹಲವಾರು ಕಾರಣಗಳಿಂದ ಯೂರಿನ್ ಲೀಕೇಜ್ ಆಗ್ಬೋದು. ಓಕೆ ಡಾಕ್ಟರ್, ನೀವು ಮಾತಾಡ್ತಾ ಹೇಳಿದ್ರಿ ಕಾರಣಗಳಲ್ಲಿ ಒಂದು ಏನು ಅಂತ ಹೇಳಿದ್ರೆ, ಅವರಿಗೆ ಡೆಲಿವರಿ ಬೇಗ ಆಗ್ತಾ ಇರುವಂಥದ್ದು, ಡೆಲಿವರಿ ಆಯಿತು ಅಂದರೆ ಬ್ಯಾಕ್ ಟು ಬ್ಯಾಕ್ ಆಯಿತು ಅಂತ ಹೇಳಿದ್ರೆ ಯೂರಿನ್ ಲೀಕೇಜ್ ಆಗಬಹುದು ಅಂತ. ಸೊ ಇಲ್ಲೊಂದು ಡೌಟ್ ಬರುತ್ತೆ, ಈ ಗರ್ಭಕೋಶಕ್ಕೂ ಮತ್ತು ಈ ಮೂತ್ರಕೋಶಕ್ಕೂ ಹೇಗೆ ಸಂಬಂಧ ಇರುತ್ತೆ ಅಂತ? ಮಹಿಳೆಯರಲ್ಲಿ ಗುದದ್ವಾರಕ್ಕೆ 3 ಓಪನಿಂಗ್ ಇರುತ್ತೆ. ಮೂತ್ರಕೋಶದ್ದು,
ಗರ್ಭಚೀಲದ್ದು ಮತ್ತು ಮೋಷನ್ ಪ್ಯಾಸೇಜ್, ಇವು ಮೂರಕ್ಕೂ ಒಂದೇ ಸ್ನಾಯುಗಳು ಸಪೋರ್ಟ್ ಮಾಡ್ತಿರ್ತವೆ. ಈ ಗರ್ಭಕೋಶ, ಮೂತ್ರಕೋಶ ಮತ್ತು ಅದರಿಂದ ಬರೋ ಹೊರಗಡೆ ಟ್ಯೂಬ್, ಯುರೆತ್ರ ಅಂತ ಏನು ಹೇಳ್ತೀವಿ, ಇದು ಕಂಪ್ಲೀಟ್ ಆಗಿ ನಮ್ಮ ಗರ್ಭಚೀಲದ ಮೇಲೆ ಅದರ ಆಧಾರವಾಗಿ ನಿಂತಿರುತ್ತೆ. ಸೊ ಯಾವಾಗ ಡೆಲಿವರಿ ಆಗುತ್ತೋ, ಮಗುವಿನ ಹೆಡ್ ತಲೆ ಬರುತ್ತೆ, ದೇಹ ಬರುತ್ತೆ, ಕೆಲವು ಮಕ್ಳುಗಳು ಸ್ವಲ್ಪ ಹೆವಿ ವೆಯ್ಟ್ ಇರ್ತವೆ, ಇಲ್ಲ ಪದೇ ಪದೇ ಡೆಲಿವರಿ ಆಗಿ ಮಧ್ಯದಲ್ಲಿ ಆ ಮಹಿಳೆಗೆ ರಿಕವರ್ ಆಗೋಕ್ಕೆ ಚಾನ್ಸ್ ಸಿಕ್ಕಿಲ್ಲ ಅಂತಂದರೆ, ಅಥವಾ ಚಾನ್ಸ್ ಸಿಕ್ಕಿದ್ರು ಆ ಜಾಗದ ಮಸಲ್ನ ಸ್ಟ್ರೆಂಥನ್ ಮಾಡ್ಕೊಳ್ಳೋಕೆ ಏನು ಮಾಡಿರಲಿಲ್ಲ ಅಂತಂದರೆ ಆ ಜಾಗ ಲೂಸ್ ಆಗಿಬಿಡುತ್ತೆ. ಆಲ್ರೆಡಿ ಸ್ವಲ್ಪ ಅಗಲ ಇರೋ ಆ ನಮ್ಮ ಡೆಲಿವರಿ ಪ್ಯಾಸೇಜ್ ಇನ್ನೂ ಲೂಸ್ ಆಗಿಬಿಡುತ್ತೆ. ಯಾವಾಗ ಇದು ಲೂಸ್ ಆಗುತ್ತೋ ಅದರ ಆಧಾರದ ಮೇಲೆ ನಿಂತಿರೋ ಈ ಮೂತ್ರಕೋಶ ಕೂಡ ಲೂಸ್ ಆಗುತ್ತೆ. ಲೂಸ್ ಆದಾಗ ನಾವು ಕೆಮ್ಮಿದಾಗ, ಸೀನ್ದಾಗ ಇರ್ಬೋದು, ಇಲ್ಲ ಯೂರಿನ್ ಕಂಟ್ರೋಲ್ ಮಾಡ್ಕೋಬೇಕು ಅಂತ ನಾವು ಅಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ಆ ಟ್ಯೂಬು ಅಡಿಕ್ವೇಟ್ ಆಗಿ ಕ್ಲೋಸ್ ಆಗೋದಿಲ್ಲ. ಆವಾಗ ಮೂತ್ರಕೋಶ ಮೂತ್ರ ಸೋರಿಕೆಯ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ. ಸೊ ಈ ಯೂರಿನ್ ಪ್ರಾಬ್ಲಮ್ ಅಂತ ಬಂದಾಗ ಎರಡು ರೀತಿಯಲ್ಲಿ ನಾವು ನೋಡ್ಬೋದು. ಒಂದು ನಾವು ಅದೇ ಹೇಳಿದಾಗೆ ಕೆಮ್ಮದಾಗ ಅಥವಾ ಜೋರಾಗಿ ನಗ್ತಾ ಇದ್ದೀವಿ ಅಥವಾ ಏನೋ ಒಂದು ಟೈಮಲ್ಲಿ ಜಾಸ್ತಿ ನಾವೇನೋ ಪ್ರೆಷರ್ ಹಾಕ್ತಾ ಇದೀವಿ ಅಂದಾಗ ಯೂರಿನ್ ಲೀಕ್ ಆಗುತ್ತೆ. ಇನ್ನೊಂದು ಯೂರಿನ್ ಕಂಟ್ರೋಲಿಗೆ ಬರಲ್ಲ. ಈಗ ನಾವೆಲ್ಲಾದ್ರೆ ಓಕೆ ಏನೋ ಕೆಲಸ ಇದೆ ಅಥವಾ ಏನೋ ಪ್ರೋಗ್ರಾಮ್ ಇದೆ, ಈಗ ಯೂರಿನ್ ಪಾಸ್ ಮಾಡೋದಕ್ಕೆ ಆಗೋದಿಲ್ಲ ಅಂದಾಗ ಯೂರಿನ್ ಅನ್ನ ಒಂದು ಸ್ವಲ್ಪ ಹೊತ್ತು ಕಂಟ್ರೋಲ್ ಮಾಡಬಹುದು. ಆದ್ರೆ ಕೆಲವು ಮಹಿಳೆಯರಲ್ಲಿ ಯೂರಿನ್ ಕಂಟ್ರೋಲ್ ಆಗೋದಿಲ್ಲ. ಸೊ ಇದು ಎರಡು ಸಮಸ್ಯೆ ಯೂಶಲಿ ಇರುತ್ತೆ ಅಂತ ಮ್ಯಾಮ್. ಹೌದು. ಈಗ ಯೂರಿನ್ ಲೀಕೇಜ್ಗೆ ನೀವು ಕಾರಣಗಳು ಕೇಳಿದ್ರಿ, ಅದೇ ತರ ಅದ್ರಲ್ಲಿ ಹಲವಾರು ಬಗೆ ಕೂಡ ಇರುತ್ತೆ. ಸೊ ನೀವು ಹೇಳ್ದಂಗೆ ಕಂಟ್ರೋಲ್ ಮಾಡ್ಕೊಳಕ್ಕಾಗದೇ ಇರೋರು, ಯೂರಿನ್ ಅರ್ಜೆನ್ಸಿ ಬಂದ್ರೂ ಕಂಟ್ರೋಲ್ ಮಾಡ್ಕೊಳಕ್ಕಾಗದೆ ಯೂರಿನ್ ಲೀಕ್ ಆಗೋರು ಇರ್ತಾರೆ. ಕೆಮ್ಮದಾಗ, ಸೀನದಾಗ, ಕೆಲವರಂತೂ ಚೇರಿಂದ ಎದ್ರೆ ಇಲ್ಲ ಕೆಳಗೆ ಕೂತವ್ರು ಎದ್ರೆ ಕೂಡ ಲೀಕ್ ಆಗ್ತಾರೆ. ಪೊಸಿಷನ್ ಚೇಂಜ್ ಇಂದ ಕೂಡ ಯೂರಿನ್ ಲೀಕೇಜ್ ಇಶ್ಯೂಸ್ ಆಗ್ತಿರುತ್ತೆ. ಸೊ ಈ ತರ ಹಲವಾರು ಕಾರಣಗಳಿರುತ್ತೆ. ನಾವು ಕಾರಣ ತಿಳ್ಕೊಳ್ದೆ ಎಲ್ರಿಗೂ ನಾನು ಒಂದೇ ತರ ಟ್ರೀಟ್ಮೆಂಟ್ ಕೊಡ್ತೀನಿ ಅಂದ್ರೆ ಆಗೋದಿಲ್ಲ. ಕಾರಣ ಲೀಕೇಜ್ ಆಗೋದು ಕಾಮನ್ ಪ್ರಾಬ್ಲಮ್. ಎಲ್ಲರೂ ನಮ್ಮ ಹತ್ರ ಬಂದು ಹೇಳೋದು ಅಷ್ಟೇನೆ, ಮ್ಯಾಮ್ ಯೂರಿನ್ ಲೀಕ್ ಆಗುತ್ತೆ ಅಂತ. ಕಾರಣ ಹುಡ್ಕೋ ಕೆಲಸ ನಮ್ದು. ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ತಗೊಳ್ಬೇಕಾಗಿರೋದು ಕೂಡ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಸೊ ಈ ಹಲವಾರು ವಿಧವನ್ನ ನಾವು ವಿಂಗಡಿಸಿ ಯಾವ ವಿಧದಿಂದ ಅವ್ರಿಗೆ ತೊಂದರೆ ಆಗ್ತಿದೆ ಅಂತ ತಿಳ್ಕೊಂಡು ಟ್ರೀಟ್ಮೆಂಟ್ ಕೊಡ್ತೀವಿ. ಓಕೆ. ಹಾಗಾಗಿ ಮುಖ್ಯ ಕಾರಣ ಅಂತ ನೋಡಿದಾಗ ಒಂದು ಬ್ಯಾಕ್ ಟು ಬ್ಯಾಕ್ ಡೆಲಿವರಿ ಆಯಿತು ಅಂತ ಹೇಳಿದ್ರೆ ಅದು ಒಂದು ಮುಖ್ಯ ಕಾರಣ ಆಗುತ್ತೆ. ಡಯಾಬಿಟಿಸ್ ಕೂಡ ಕಾರಣ ಆಗ್ಬಹುದು ಅಂತ ಹೇಳಿದ್ರಿ. ಈಗ ಡಯಾಬಿಟಿಸ್ ಇತ್ತು ಅಂತ ಹೇಳಿದಾಗ ಅದು ಮಹಿಳೆಯರು ಅಂತಲ್ಲ, ಪುರುಷರಲ್ಲೂ ಕೂಡ ಯೂರಿನ್ ಪದೇ ಪದೇ ಪಾಸ್ ಆಗುತ್ತೆ, ಅದರಲ್ಲೂ ನೈಟ್ ಟೈಮಲ್ಲಿ ಪಾಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಯೂರಿನ್ ಕಂಟ್ರೋಲ್ ತಪ್ಪೋದಕ್ಕೂ ಈ ಡಯಾಬಿಟಿಸ್ಗೂ ಹೇಗೆ ಕನೆಕ್ಷನ್ಸ್ ಇರುತ್ತೆ ಅಂತ? ಸೊ ಡಯಾಬಿಟೀಸ್ ಅಂತ ಬಂತು ಅಂತಂದ್ರೆ ಮಹಿಳೆಯರು ಪುರುಷರಲ್ಲಿ ಆಗುವಂತ ಬೇಸಿಕ್ ಕಾರಣ ಒಂದೇನೆ. ಆದರೆ ಮಹಿಳೆಯರಲ್ಲಿ ಜಾಸ್ತಿ ಯಾಕೆ ಕಾಣಿಸ್ಕೊಳ್ಳುತ್ತೆ ಅಂದರೆ, ನಾ ಮುಂಚೆನೇ ಹೇಳ್ದಂಗೆ ಆ ಪ್ಯಾಸೇಜ್ ಏನಿರುತ್ತೆ ನ್ಯಾರೋ ಇರುತ್ತೆ. ಪುರುಷರಲ್ಲಿ ಯೂರಿನ್ ಹೊರಗೆ ಬರಬೇಕು ಅಂತಂದರೆ ಅದು 18ರಿಂದ 20 ಸೆಂಟಿಮೀಟರ್ ಲಾಂಗ್ ಆಗಿರೋ ಟ್ಯೂಬ್ ಮೂಲಕ ಬರಬೇಕು. ಮಹಿಳೆಯರಲ್ಲಿ ಅದು ಬಹಳ ಶಾರ್ಟ್ ಇರುತ್ತೆ, ಅಂದರೆ 4ರಿಂದ 5 ಸೆಂಟಿಮೀಟರ್ ಮಾತ್ರ ಇರುತ್ತೆ. ಸೊ ಯೂರಿನ್ ಅರ್ಜೆನ್ಸಿ ಬಂದ ತಕ್ಷಣ ಕೆಲವ್ರು ಏನು ಹೇಳ್ತಾರೆ ಅಂದರೆ, ನನಗೆ ಸೆನ್ಸೇಷನ್ ಬಂತು ಬಟ್ ನಾನು ಬಾತ್ರೂಮ್ 10 ಹೆಜ್ಜೆ ಇದೆ ಅನ್ನೋಷ್ಟರಲ್ಲಿ ಲೀಕ್ ಆಗಿಬಿಟ್ಟೆ ಅಂತಾರೆ. ಆ ಸೆನ್ಸೇಷನ್ಗೆ ತಕ್ಕಂಗೆ ತಡ್ಕೊಳಕ್ಕಾಗಲ್ಲ. ಈ ವಿಷಯದಲ್ಲಿ ಡಯಾಬಿಟೀಸ್ ಏನು ಮಾಡುತ್ತೆ ಅಂದರೆ, ಮೂತ್ರಕೋಶಕ್ಕೆ ನರಗಳ ಒಂದು ಸಪ್ಲೈ ಇರುತ್ತೆ. ಡಯಾಬಿಟೀಸ್ ಇಂದ ಆ ನರಗಳು ಸರಿಗೆ ಕೆಲಸ ಮಾಡೋದಿಲ್ಲ. ರಿಲ್ಯಾಕ್ಸ್ ಆಗು, ನಾನು ಹೋಗಲ್ಲ ಇವಾಗ ಅಂತ ಹೇಳಿದ್ರೆ ಅದು ನಿಮ್ಮ ಮಾತು ಕೇಳಲ್ಲ. ನಾನು ಹೋಗಬೇಕು ಅಂದಾಗಲೂ ನಿಮ್ಮ ಮಾತು ಕೇಳಲ್ಲ. ಅದು ಅವಾಗ ಪ್ರೆಷರು ಕೊಡಲ್ಲ ನಿಮಗೆ. ಸೊ ಯಾವಾಗ ಅದು ಪದೇ ಪದೇ ನಿಮಗೆ ಸೆನ್ಸೇಷನ್ ಕೊಡ್ತಾ ಇದೆ, ನರಗಳ ಡ್ಯಾಮೇಜ್, ಡಯಾಬಿಟೀಸಿಂದ ಆಗಿರೋ ನರಗಳ ಡ್ಯಾಮೇಜಿಂದ ನಿಮಗೆ ಪದೇ ಪದೇ ಸೆನ್ಸೇಷನ್ ಕೊಡ್ತಾ ಇದೆ ಅಂದರೆ, ನೀವು ಇನ್ನೇನು ಬಾತ್ರೂಮ್ ರೀಚ್ ಆಗೋಷ್ಟರಲ್ಲಿ ಯೂರಿನ್ ಹೊರಗೆ ಬಂದ್ಬಿಡುತ್ತೆ. ಆ ಶಾರ್ಟ್ ಪ್ಯಾಸೇಜಿಂದ ಯೂರಿನ್ ಹೊರಗೆ ಬಂದ್ಬಿಡುತ್ತೆ. ಇದು ಡಯಾಬಿಟೀಸ್ಗೂ ಯೂರಿನ್ ಲೀಕೇಜ್ಗೂ ಇರೋ ಸಂಬಂಧ. ಓಕೆ. ಕೆಲವ್ರು ಹೇಳ್ತಾರೆ ಮೆನೋಪಾಸ್ ಆದಮೇಲೆ ಯೂರಿನ್ ಲೀಕೇಜ್ ಆಗುತ್ತೆ ಅಂತ. ಹೌದಾ ಡಾಕ್ಟರ್? ಹೌದು. ಇದಕ್ಕೂ ಮೆನೋಪಾಸ್ಗೂ ಇದಕ್ಕೂ ಕೂಡ ಸಂಬಂಧ ಇದೆ. ಯಾಕೆಂದರೆ ಮೆನೋಪಾಸ್ ಅಂತಂದರೆ ಪೀರಿಯಡ್ ನಿಂತು ಹೋಗೋದು ಮಾತ್ರ ಅಲ್ಲ, ನಮ್ಮ ದೇಹದೊಳಗಡೆ ಹಾರ್ಮೋನುಗಳ ಚಟುವಟಿಕೆ ಕೂಡ ಸ್ಟಾಪ್ ಆಗಿಬಿಡತ್ತೆ. ಈ ಹಾರ್ಮೋನು ನಾನು ಆಗಲೇ ಹೇಳ್ದಂಗೆ ನಮ್ಮ ಮೂತ್ರಕೋಶ ನಮ್ಮ ಗರ್ಭಚೀಲದ ಆಧಾರದ ಮೇಲೆ ನಿಂತಿರುತ್ತೆ. ಆ ಮೂತ್ರಕೋಶದಿಂದ ಬರೋ ಟ್ಯೂಬ್ ಕೂಡ ತನ್ನ ಕೆಲಸಕ್ಕೆ ಹಾರ್ಮೋನ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಯಾವಾಗ ಹಾರ್ಮೋನ್ ನಿಲ್ಲುತ್ತೋ ಈ ಟ್ಯೂಬು ನಾವು ಹೇಳ್ದಂಗೆ ಕೇಳೋದಿಲ್ಲ, ಎಕ್ಸ್ಪ್ಯಾಂಡ್ ಆಗೋದು, ಕಂಟ್ರಾಕ್ಟ್ ಆಗೋದಿಲ್ಲ. ಸೊ ಅದು ಒಂದು ಕಡೆ ನಿಂತ್ಕೊಂಡ್ಬಿಡುತ್ತೆ. ಅವಾಗೇನು, ನೀವು ಕಂಟ್ರೋಲ್ ಮಾಡೋಂದಾಗ ಒಂದೊಂದ್ಸತಿ ಕಂಟ್ರೋಲಿಗೆ ಸಿಗದೇ ಇರ್ಬೋದು, ತುಂಬ ಕಂಟ್ರೋಲ್ ಮಾಡಬೇಡ ಹೋಗು ಅಂದಾಗ ಹೋಗೋಕ್ಕಾಗದೇ ಇರ್ಬೋದು. ಹಾಗಾಗಿ ಯಾವ ಮಹಿಳೆಗೆ ಮೆನೋಪಾಸ್ ಆಗಿರುತ್ತೋ ಅವರಲ್ಲಿ ಸ್ವಲ್ಪ ಯೂರಿನ್ ಲೀಕೇಜಿನ ಚಾನ್ಸಸ್ ಹೆಚ್ಚಿರುತ್ತೆ.
ಓಕೆ, ಹಾಗಂತ ಮೆನೋಪಾಸ್ ಆಗಿರುವಂಥ ಎಲ್ಲ ಮಹಿಳೆಯರಿಗೂ ಈ ಪ್ರಾಬ್ಲಮ್ ಇರುತ್ತಾ? ಖಂಡಿತ ಇಲ್ಲ. ಬಹಳ ಒಳ್ಳೆಯ ಪ್ರಶ್ನೆ ಕೂಡ. ಯಾಕೆಂದರೆ ಇತ್ತೀಚೆಗೆ ಒಂದು ಸ್ವಲ್ಪ ಕೆಲವು ಸಿಟಿ ಲಿಮಿಟ್ಸಲ್ಲಿ ಅವೇರ್ನೆಸ್ ಅಂದರೆ ಜಾಗೃತಿ ಜಾಸ್ತಿ ಆಗಿರೋದ್ರಿಂದ ಕೆಲವು ಮಹಿಳೆಯರು ಅದಕ್ಕಿಂತ ಮುಂಚೆನೇ ಕೆಲವು ಸ್ಟ್ರೆಂಥನಿಂಗ್ ಎಕ್ಸಸೈಸಸ್, ಪೆಲ್ವಿಕ್ ಫ್ಲೋರ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ನ ಶುರು ಮಾಡ್ಕೊಂಡಿರ್ತಾರೆ. ಆ ಸ್ನಾಯುಗಳನ್ನು ನಾವು ಬಲಪಡಿಸ್ತಾ ಹೋದಂಗೆ ಮೆನೋಪಾಸಿಂದ ಆಗೋ ಈ ಯೂರಿನ್ ಟ್ಯೂಬ್ ಮೇಲಿನ ಏನಿರುತ್ತಲ್ಲ ಇಫೆಕ್ಟು, ಅದು ಸ್ವಲ್ಪ ನಾವು ಕಡಿಮೆ ಮಾಡ್ಬೋದು. ಇದರಿಂದಾಗಿ ಅವ್ರಿಗೆ ಯೂರಿನ್ ಲೀಕೇಜ್ ಇಶ್ಯೂಸ್ ಕೂಡ ಕಂಟ್ರೋಲ್ ಆಗುತ್ತೆ. ಹಾಗಾಗಿ ಮೆನೋಪಾಸಲ್ಲಿರೋರು ಎಲ್ರಿಗೂ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಕೆಲವ್ರಿಗೆ ಆಗುತ್ತೆ ಆ್ಯಂಡ್ ಅದಕ್ಕೆ ಸ್ಟ್ರಾಂಗ್ ರೀಸನ್ ಮೆನೋಪಾಸ್ ಆಗಿರುತ್ತೆ. ಇಂಥ ಸಮಯದಲ್ಲಿ ನಾವು ಬರೀ ಯೂರಿನ್ ಲೀಕೇಜನ್ನು ಮಾತ್ರ ಟ್ರೀಟ್ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಮೆನೋಪಾಸಿಂದ ಆ ಜಾಗಕ್ಕೆ ಅವ್ರಿಗೆ ಏನು ಡ್ರೈನೆಸ್ ಇರುತ್ತೆ, ಲೂಸ್ನೆಸ್ ಇರುತ್ತೆ, ಅದನ್ನು ಕೂಡ ಅಡ್ರೆಸ್ ಮಾಡಬೇಕು. ಅದನ್ನು ಅಡ್ರೆಸ್ ಮಾಡಿದಾಗ್ಲೇ ಅವ್ರಿಗೆ ಕಂಪ್ಲೀಟ್ ಟ್ರೀಟ್ಮೆಂಟ್ ಸಿಗೋವಂಥದ್ದು. ಸೊ ಹಾಗಾಗಿ ಯಾರಿಗೆ ಮೆನೋಪಾಸ್ ಆಗಿ ಈ ತೊಂದರೆ ಆಗ್ತಾ ಇದೆಯೋ ಖಂಡಿತ ಅವರು ಟ್ರಸ್ಟೆಡ್ ಯೂರೋಗೈನಕಾಲಜಿಸ್ಟ್ ಹತ್ರ ತೋರಿಸ್ಕೊಳ್ಬೇಕು. ಓಕೆ, ಇನ್ನು ಡೆಲಿವರಿ ವಿಚಾರದಲ್ಲಿ ತುಂಬ ಜನ ಅನ್ಕೋತಾರೆ, ಡೆಲಿವರಿಯಲ್ಲೂ ಕೂಡ ಈಗ ನಾರ್ಮಲ್ ಡೆಲಿವರಿ ಆಗುತ್ತೆ, ಸಿ ಸೆಕ್ಷನ್ ಆಗುತ್ತೆ. ಸಿ ಸೆಕ್ಷನ್ ಆಯಿತು ಅಂತ ಹೇಳಿದ್ರೆ ಯೂರಿನ್ ಪ್ರಾಬ್ಲಮ್ ಬರುತ್ತೆ ಅಂತ. ಹೌದಾ, ಒಪ್ಕೋತೀರಾ ಇದನ್ನು ನೀವು? ಇಲ್ಲ, ಸಿ ಸೆಕ್ಷನ್ ಆದರೆ ಯೂರಿನ್ ಪ್ರಾಬ್ಲಮ್ ಬರುತ್ತೆ ಅಥವಾ ಬರಲ್ಲ ಅನ್ನೋದು ಯಾವ ಸ್ಟಡೀಸಿಂದನೂ ಯಾವ ಇದರಿಂದ ಆಧಾರ ಏನೂ ಇಲ್ಲ. ಖಂಡಿತ ಇಲ್ಲ. ಆದರೆ ಒಂದನ್ನು ಮಾತ್ರ ನಾನಿಲ್ಲಿ ಮೆನ್ಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಮಹಿಳೆ ಆಗಲಿ, ನಾವು ಪ್ರೆಗ್ನೆಂಟ್ ಆದ ತಕ್ಷಣ ಇವ್ರು ಸಿಸೇರಿಯನ್ಗೆ ಹೋಗ್ತಾರೆ, ಇವ್ರಿಗೆ ನಾರ್ಮಲ್ ಡೆಲಿವರಿನೇ ಆಗುತ್ತೆ ಅಂತ ನಾವು ಬ್ರ್ಯಾಂಡ್ ಮಾಡೋಕ್ಕಾಗೋದಿಲ್ಲ. ಸೊ ಕೊನೆಗೆ ಹಂತದ ತನಕ ಬರೋವರೆಗೂ ನಾವು ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡ್ತಿರ್ತೀವಿ. ಹಾಗಾಗಿ ಯಾವುದೇ ಗರ್ಭವತಿ ಮಹಿಳೆ ಕೊನೆಗೆ ಡೆಲಿವರಿಗೆ ಪ್ರಿಪೇರ್ ಆಗುವಾಗ ದೇಹ ತನಗೆ ತಾನಾಗೆ ಕೆಲವು ಹಾರ್ಮೋನ್ಸು, ಕೆಲವು ಕೆಮಿಕಲ್ ಸಬ್ಸ್ಟೆನ್ಸಸ್ನ ರಿಲೀಸ್ ಮಾಡ್ತವೆ. ರಿಲ್ಯಾಕ್ಸಿನ್, ಎಲಾಸ್ಟೇಸ್ ಅಂಥವೆಲ್ಲ. ಇದ್ರ ಕೆಲಸ ಏನು? ಆ ಗುದದ್ವಾರದ ಮಸಲ್ಸನ್ನು ಲೂಸ್ ಮಾಡೋದೇ ಅದ್ರ ಕೆಲಸ. ಯಾಕೆ? ಬೇಬಿ ಬರಬೇಕು, ಅಕ್ಕಪಕ್ಕದ ಆರ್ಗನ್ಗೆ ಡ್ಯಾಮೇಜ್ ಆಗದೆ, ಏನು ಟೇರ್ ಆಗದೆ, ಇಂಜುರಿ ಆಗದೆ ಅದು ಹೊರಗೆ ಬರಬೇಕು ಅಂದರೆ ನಮ್ಮ ಮಸಲ್ಲು ಲೂಸ್ ಆಗಬೇಕು. ಇದಕ್ಕೆ ಸಹಾಯ ಮಾಡೋಕ್ಕೆ ಆ ಕೆಮಿಕಲ್ ಹಾರ್ಮೋನ್ಸ್ ಬರ್ತವೆ. ಇದು ಸಿಸೇರಿಯನ್ ಆದರೂ ಇರುತ್ತೆ, ನಾರ್ಮಲ್ ಡೆಲಿವರಿ ಆದ್ರೂ ಇರುತ್ತೆ. ನಾರ್ಮಲ್ ಡೆಲಿವರಿನಲ್ಲಿ ಆ ಪ್ಯಾಸೇಜ್ ಮೇಲೆ ಮಗು ಬರೋದ್ರಿಂದ ಇನ್ನೂ ಪ್ರೆಷರ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸಿಸೇರಿಯನಲ್ಲಿ ಒಂದು ಪಕ್ಷ ಮೇಲಿಂದ ಬರೋದ್ರಿಂದ ಆ ಮಗುವಿಂದ ಆಗೋ ಪ್ರೆಷರ್ ಸ್ವಲ್ಪ ಕಡಿಮೆ, ಬಟ್ ಹಾರ್ಮೋನಲ್ಲಿ ಆಗೋ ಎಫೆಕ್ಟ್ಗಳು ಇದ್ದೇ ಇರುತ್ತೆ. ಇನ್ನು ಸಿಸೇರಿಯನಲ್ಲಿ ನಾವು ಸ್ಟಿಚಸ್ ಹಾಕೋದ್ರಿಂದ ಈ ಬ್ಲ್ಯಾಡರ್ ಜಾರೋದು ಅಥವಾ ಗರ್ಭಚೀಲ ಜಾರೋ ಅಂತ ಸಂಬಂಧದ ರಿಲೇಟೆಡ್ ಏನಿರುತ್ತಲ್ಲ, ಅದು ಒಂದು 5% ನಾರ್ಮಲ್ ಡೆಲಿವರಿ ಕಡಿಮೆ ಹೋಲಿಕೆ ಮಾಡಿಕೊಂಡ್ರೆ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು ಅಷ್ಟೇ. ಬಟ್ ಅದು ಕಡಿಮೆ, ಇದು ಜಾಸ್ತಿ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಸಿಸೇರಿಯನ್ ಮಾಡಿದ್ರೆ ಮುಂದೆ ಯಾವತ್ತೋ ನಂಗೆ ಲೀಕೇಜ್ ಆಗೋದಿಲ್ಲ ಅಂತ ಕೂಡ ಮನಸ್ಸಿಂದ ತೆಗೆದು ಹಾಕ್ಬಿಡಿ, ಅವೆಲ್ಲ ಇಲ್ಲ. ಸಿಸೇರಿಯನ್ ಆಗಲಿ, ನಾರ್ಮಲ್ ಡೆಲಿವರಿ ಆಗಲಿ, ಡೆಲಿವರಿ ಆದಮೇಲೆ ನಿಮಗೆ ಯಾವಾಗ ಒಂದು ಸ್ವಲ್ಪ ಸಿಸೇರಿಯನಲ್ಲಿ ರಿಕವರಿ ಸ್ವಲ್ಪ ಲೇಟ್ ಆಗ್ಬೋದು, 1 ವಾರ 10 ದಿನ ತೊಗೊಳ್ತಾರೆ ಮಹಿಳೆ. ನಾರ್ಮಲ್ ಡೆಲಿವರಿಯಲ್ಲಿ ಒಂದು 2-3 ಡೇಸಿಗೆ ಅವರು ತಮ್ಮ ಕೆಲಸಕ್ಕೆ ವಾಪಸ್ ಬರ್ತಾರೆ. ಎರಡು ಥರ ಮಹಿಳೆಯರು ಕೂಡ ತಮ್ಮ ಗುದದ್ವಾರದ ಮಸಲ್ಸ್ನ ಸ್ಟ್ರೆಂಥನ್ ಮಾಡ್ಕೊಳ್ಳೋ ಎಕ್ಸಸೈಸಸ್ನ ಆದಷ್ಟು ಬೇಗ ಡೆಲಿವರಿ ಆದ್ಮೇಲೆ ಸ್ಟಾರ್ಟ್ ಮಾಡ್ಕೋಬೇಕು. ಓಕೆ, ಅವಾಗಲೇ ಈ ಹಾರ್ಮೋನಿಂದ ಆಗುವಂಥ ಲೂಸ್ನೆಸ್ ಏನಿದೆ ಅಲ್ಲ, ಅದನ್ನು ನಾವು ಟೈಟನ್ ಮಾಡ್ಕೊಳ್ಳೋಕೆ ಸಾಧ್ಯ. ಓಕೆ, ಒಂದೇ ಡೆಲಿವರಿ ಆದಮೇಲೂ ಕೂಡ ಈ ಪ್ರಾಬ್ಲಮ್ ಬರ್ಬೋದಾ? ಹಾಗಾದರೆ ಖಂಡಿತ ಬರ್ಬೋದು. ಯಾಕೆಂದರೆ ಆ ಡೆಲಿವರಿಲಿರೋ ಫ್ಯಾಕ್ಟರ್ಸಿಂದ ಕೂಡ ಬರ್ಬೋದು. ಆ್ಯಂಡ್ ಡೆಲಿವರಿ ಇಸ್ ನಾಟ್ ದ ಮೇಜರ್ ರೀಸನ್. ಹಂಗಿದ್ದಿದ್ರೆ ದೇವ್ರು ನಮಗೆ ಇದೇ ಕೊಡ್ತಾ ಇರಲಿಲ್ಲ. ಪ್ರಾಬ್ಲಮ್ ಬರೋದು ಡೆಲಿವರಿ ಆದಮೇಲೆ ಆ ಜಾಗನ ಟೈಟ್ ಮಾಡ್ಕೊಳಕ್ಕೆ ಮಾಡದೇ ಇರೋಂಥ ನಮ್ಮ ಪ್ರಾಕ್ಟೀಸ್. ಅದನ್ನು ನಾವು ಹೆಂಗೆ ಇಟ್ಕೋತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಹೆಂಗೆ ಕೇರ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಖಂಡಿತ. ಓಕೆ ಡಾಕ್ಟರ್, ಹಾಗಿದ್ರೆ ಈ ಥರ ಕೇಸಸ್ಗಳನ್ನ ನೀವು ಹೆಚ್ಚಾಗಿ ನೋಡ್ತಾ ಇದ್ದೀರಾ OPDಯಲ್ಲಿ? ಸೊ ಸಾಮಾನ್ಯವಾಗಿ ಮಹಿಳೆಯರು ಬರ್ತಾರಾ ನನಗೆ ಈ ಥರ ಪ್ರಾಬ್ಲಮ್ ಇದೆ ಅಂತ? ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆಯಾ ಹೇಗೆ ಅಂತ? ಇದು ಮುಂಚೆ ನಾವು ಕೂತ್ಕೊಂಡಾಗ OPDನಲ್ಲಿ ಯಾರು ಬರ್ತಾ ಇರಲಿಲ್ಲ. ಯಾಕೆ ಹೇಳಿ? ಹೆಂಗಸರು ಅಷ್ಟು ಬೇಗ ಒಪ್ಕೊಳ್ಳಲ್ಲ, ತಮಗೆ ತೊಂದರೆ ಇದೆ, ಇದು ನನಗೆ ವಯಸ್ಸಾದಂಗೆ ಬರ್ತಾ ಇರುತ್ತೆ ಬಿಡು, ಎಲ್ರಿಗೂ ಇರುತ್ತೆ, ನನಗೆ ಹೌದು ಎಲ್ರಿಗೂ ಇರೋ ಸಮಸ್ಯೆ, ನನ್ಗೇನ್ ಸ್ಪೆಷಲ್ ಅಲ್ಲ ಅಂತ ಅನ್ಕೋತಾರೆ ತುಂಬಾ ಜನ. ಖಂಡಿತ, ನನಗೆ ವಯಸ್ಸಾಗಿದೆ ಅದಕ್ಕೆ ಬಂದಿದೆ, ನನಗೆ ಮಕ್ಕಳಾಗಿದೆ ಅದಕ್ಕೆ ಬಂದಿದೆ ಅಂತ ಅನ್ಕೊಂಡ್ಬಿಡ್ತಾ ಇದ್ರು. ಯಾವಾಗ ಈ ಥರ ಜಾಗೃತಿ ಮೂಡಿಸಿ ಇದಕ್ಕೆ ಟ್ರೀಟ್ಮೆಂಟ್ ಇದೆ ಆ್ಯಂಡ್ ಆ ಟ್ರೀಟ್ಮೆಂಟಿಂದ ಅವ್ರಿಗೆ ಸೊಲ್ಯೂಷನ್ ಸಿಕ್ತೋ ಆವಾಗ ಇಲ್ಲಿ ನಮ್ಮ ಹತ್ರ ಪೇಷಂಟ್ಸ್ ಜಾಸ್ತಿ ಬರೋಕ್ಕೆ ಶುರು ಮಾಡಿದ್ದಾರೆ. ಅವ್ರು ಬಂದ್ಬಿಟ್ಟು ಹೇಳ್ಕೊತಾರೆ, ನಂಗೆ ಈ ಥರ ಆಗ್ತಾ ಇದೆ, ಹಿಂಗೆ ಇಂಥ ಟೈಮಲ್ಲಿ ತೊಂದರೆ ಆಗ್ತಾ ಇದೆ ಅಂತ. ಅವಾಗ ಖಂಡಿತ ನಾವು ಅದಕ್ಕೆ ತಕ್ಕಂಥ ಸೊಲ್ಯೂಷನ್ನ ಕೊಡ್ಬೋದು.
ಓಕೆ. ಕಾಮನ್ ಆಗಿ ಯಾವ ಒಂದು ಏಜ್ ಗ್ರೂಪಲ್ಲಿ ಈ ಪ್ರಾಬ್ಲಮನ್ನು ನೀವು ನೋಡ್ತೀರಾ ಅಂತ? ಯಾಕಂತ ಹೇಳಿದ್ರೆ ಈಗ ಡೆಲಿವರಿ, ಮೆನೋಪಾಸ್, ಡಯಾಬಿಟಿಸ್ ಈ ಎಲ್ಲ ಫ್ಯಾಕ್ಟರ್ಗಳ ಬಗ್ಗೆ ಹೇಳಿದ್ರಿ. ಅವಾಗ ನಮ್ಗೆ ಅನ್ಸುತ್ತೆ, 25 25 ಅಥವಾ 30ರಲ್ಲಿ ಈ ಪ್ರಾಬ್ಲಮ್ ಬರಲ್ವೇನೋ ಅನ್ನುವಂಥ ಒಂದು ಥಾಟ್ ಬರುತ್ತೆ ಈಗ ನೀವು ಹೇಳಿರೋ ಪ್ರಕಾರ. ಸೊ ಕಾಮನ್ ಆಗಿ ಯಾವ ಏಜಲ್ಲಿ ಬರುತ್ತೆ ಈ ಒಂದು ಪ್ರಾಬ್ಲಮ್ ಅಂತ? ಸರ್ವೇ ಸಾಮಾನ್ಯವಾಗಿ ಇದು ಬರೋದು ಮೆನೋಪಾಸಲ್ ಏಜ್ ಗ್ರೂಪಲ್ಲೇ, ಅಂದರೆ 45 ದಾಟದ ಮೇಲೆ ಒಂದು 65ರಿಂದ 70 ವರ್ಷದವರೆಗೂ ನಮಗೆ ಕಾಣಸಿಗುತ್ತದೆ. ಅಂದರೆ ಅವ್ರು ಯಾವಾಗ ಹೇಳ್ತಾರೆ ಅನ್ನೋದ್ರ ಮೇಲೂ ಹೋಗುತ್ತೆ. ಅವ್ರು ಕೆಲವರು ಮುಂಚೆ ಹೇಳ್ಕೊಳಲ್ಲ, ಲೇಟಾಗಿ ಬಂದೆ ಅವರು ನಮ್ಮ ಹತ್ರ ಹೇಳ್ಕೊಡೋದು. ಬಟ್ ದಟ್ ಬೀಯಿಂಗ್ ಸೆಡ್, ಅದಕ್ಕಿಂತ ಮುಂಚೆ ಕೂಡ ಚಿಕ್ಕ ವಯಸ್ಸಲ್ಲಿರೋರಿಗೂ ಕೂಡ ಇದು ಬರಬಹುದು. 25 ವಯಸ್ಸಿನವ್ರಿಗೂ ಇದು ಬರೋದನ್ನ ನಾವು ನೋಡಿದೀವಿ. ಡೆಲಿವರಿ ಆಗದೆ ಇರೋರ್ಗೂ ಬರೋದನ್ನು ಕೂಡ ನಾವು ನೋಡಿದೀವಿ. ಸೊ ಯೂರಿನ್ ಸೋರಿಕೆ ಅನ್ನೋದು ಯಾವ ಕಾರಣದ ಮೇಲೆ ಇದೆ ಅನ್ನೋದ್ರ ಮೇಲೆ ಹೋಗುತ್ತೆ. ಈ ಸ್ಟ್ರೆಸ್ ಯೂರಿನರಿ ಇನ್ಕಾಂಟಿನೆನ್ಸ್ ಅಂತ ನಾವೇನ್ ಮಾತಾಡಿದ್ವಿ ಅಲ್ವಾ, ಕೆಮ್ಮದಾಗ, ಸೀನ್ದಾಗ, ಇದರ ಒಂದು ಸರ್ವೇ ಸಾಮಾನ್ಯವಾಗಿ ಇದು ನಮಗೆ 45 ಮೇಲೆ ಕಾಣಸಿಗುವಂಥದ್ದು. ಆದರೆ ಈ ಅರ್ಜೆನ್ಸಿ ಇನ್ಕಾಂಟಿನೆನ್ಸ್ ಅಂದರೆ ಅನಿಸುತ್ತೆ ನನಗೆ ಹೋಗಬೇಕು, ಹೋಗೋ ಅಷ್ಟರಲ್ಲಿ ಲೀಕ್ ಆಗಿಬಿಡುತ್ತೆ ಅನ್ನೋ ಪ್ರಾಬ್ಲಮ್ಸು ಸ್ವಲ್ಪ ಯಂಗರ್ ಪಾಪ್ಯುಲೇಷನಲ್ಲಿ ಕೂಡ ಬರಬಹುದು. ಓಕೆ. ಸೊ ಹೇಗೆ ಆ್ಯಂಡ್ ಅವ್ರು ಯಾವ ಕೆಲಸ ಮಾಡ್ತಿದ್ದಾರೆ, ಯಾವ ಪ್ರೊಫೆಷನಲ್ ಇದ್ದಾರೆ, ಅಥ್ಲೀಟ್ಸಾ ಏನು, ಇದ್ರ ಮೇಲೂ ಕೂಡ ಆ ಯೂರಿನ್ ಲೀಕೇಜ್ ಇದು ಕಾಸು ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ನಾವು ಪ್ರತಿಯೊಂದು ಪೇಷಂಟು ಎಂಟೈರ್ ಆಗಿ ನೋಡಿನೇ ಹೇಳಬೇಕಾಗುತ್ತೆ ಯಾವ ಕಾರಣ, ಏನು ಟ್ರೀಟ್ಮೆಂಟ್ ಅಂತ. ಯಂಗ್ ಏಜಲ್ಲಿ ಹಾಗಾದ್ರೆ ಏನು ರೀಸನ್ಸ್ ಇರುತ್ತೆ ಡಾಕ್ಟರ್? ಈಗ ಕಾಮನ್ ಆಗಿ ಯಾವುದನ್ನೆಲ್ಲ ಹೇಳ್ಬೋದು ಅಂತ? ಸೊ ಯಂಗ್ ಏಜಲ್ಲಿ ಬಂತು ಅಂತ ಹೇಳಿದ್ರೆ, ಕೆಲವರು ಬೈ ನೇಚರ್ ನರ್ವಸ್ ಇರ್ತಾರೆ, ಆಂಗ್ಸೈಟಿ ಇರುತ್ತೆ, ಅವ್ರಿಗೆ ಏನೋ ಟೆನ್ಷನ್ನು, ಏನೋ ಧಾವಂತದಲ್ಲಿರ್ತಾರೆ ಯಾವಾಗ್ಲೂ. ಸೊ ಅಂಥವರಲ್ಲಿ ಅರ್ಜೆನ್ಸಿ ಇನ್ಕಾಂಟಿನೆನ್ಸ್ ಬಹಳ ನೋಡಿದ್ದೀವಿ. ಚಿಕ್ಕ ಹುಡುಗಿರಲ್ಲಿ ನಾವೇನಾದರೂ ಒಂಚೂರು ಕೆಳಗಡೆ ನೋಡ್ತೀವಮ್ಮ ಅಂದರೆ ಸಾಕು ಹೆದರ್ಕೊಂಡ್ಬಿಡ್ತಾರೆ. ನಾವಿನ್ನೂ ಹೇಳಲಿಕ್ಕಿಲ್ಲ, ಆವಾಗಲೇ ಆಲ್ರೆಡಿ ಟೈಟ್ ಹಿಡಿಯೋಕ್ಕೆ ಶುರು ಮಾಡಿಬಿಡ್ತಾರೆ. ಈ ಅತಿಯಾದ ಟೈಟ್ನೆಸ್ಸಿಂದ ಏನಾಗುತ್ತೆ ಅಂದರೆ, ಅವ್ರು ಆ್ಯಕ್ಚುಲಿ ಯೂರಿನ್ ಪಾಸ್ ಮಾಡಬೇಕು ಅಂದಾಗ್ಲೂ ಯೂರಿನ್ ಪಾಸ್ ಆಗೋದಿಲ್ಲ. ಬಾತ್ರೂಮ್ಗೆ ಹೋಗಿ ಕೂತ್ರೂ ಸಣ್ಣದಾಗಿ ಬರುತ್ತೆ, ನಾನು ಪೂರ್ತಿ ಹೋಗೋದಿಲ್ಲ ಅಂತಂತಾರೆ. ಇದರಿಂದ ಏನಾಗುತ್ತೆ, ಬ್ಲ್ಯಾಡರ್ ಅಂದರೆ ಮೂತ್ರಕೋಶದ ಮೇಲೆ ಪ್ರೆಷರ್ ಜಾಸ್ತಿ ಬೀಳ್ತಾ ಹೋಗುತ್ತೆ, ಯೂರಿನ್ ಕಂಪ್ಲೀಟ್ ಆಗಿ ಹೊರಗೆ ಬರೋದಿಲ್ಲ. ಇದು ಸ್ಟ್ರೆಚ್ ಆಗ್ತಾ ಅದೊಂದು ರಬ್ಬರ್ ಬ್ಯಾಂಡ್ ಥರ, ಯಾವಾಗಂದ್ರೆ ಅವಾಗ ವಾಪಸ್ ಬರೋದು, ಯಾವಾಗಂದ್ರೆ ಅವಾಗ ಪ್ರೆಷರ್ ಕೊಡೋದು, ಯಾವಾಗಂದ್ರೆ ಅವಾಗ ಸೆನ್ಸೇಷನ್ ಕೊಡೋದು ಮಾಡ್ತಾ ಇರುತ್ತೆ. ಸೊ ಹೀಗೆ ಮಾಡಿದಾಗ ಅವ್ರಿಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂದಾಗ ಕಂಟ್ರೋಲ್ ಆಗೋದಿಲ್ಲ. ಇದು ಸರ್ವೇ ಸಾಮಾನ್ಯವಾಗಿ ನಾವು ನೋಡೋವಂಥದ್ದು. ನೆಕ್ಸ್ಟ್ ಕಾಮನ್ ಕಾರಣ ಏನು ಅಂತಂದರೆ, ಈ ಕೆಲವು ಅಥ್ಲೀಟ್ಸು ಇಲ್ಲ ವೆಯ್ಟ್ ಲಿಫ್ಟರ್ಸು ಕೋರ್ ಟೈಟ್ ಮಾಡಿಕೊಂಡು ತಮ್ಮ ವೆಯ್ಟ್ ಲಿಫ್ಟಿಂಗ್ನ ಮಾಡ್ತಾ ಇರಲ್ಲ. ಕೋರ್ ಟೈಟ್ ಅಂದರೆ ಮಹಿಳೆಯರಲ್ಲಿ ಹೊಟ್ಟೆ ಮತ್ತು ನಮ್ಮ ಡಯಾಫ್ರಮ್ ಬಿಟ್ಟು ಗುದದ್ವಾರದ ಸ್ನಾಯು ಕೂಡ ಟೈಟ್ ಮಾಡಬೇಕು. ಸೊ ಈಗ ಯಾರ್ಯಾರು ಜಿಮ್ಮಿಗೆ ಹೋಗ್ತಾರೋ, ಇಲ್ಲ ಏನಾದರೂ ವೆಯ್ಟ್ ಲಿಫ್ಟಿಂಗ್ ಅನ್ನೋವಂಥ ಕೆಲಸದಲ್ಲಿ ಇದ್ದಾರೋ, ಎಲ್ಲಾದರೂ ಭಾರ ಎತ್ತುವಂಥ ಕೆಲಸದಲ್ಲಿದ್ದಾರೋ, ಪೊಲೀಸ್ ಆಫೀಸರ್ಸ್ ಇರ್ಬೋದು, ಇವ್ರುಗಳು ಎಲ್ಲನೂ ಅಷ್ಟೇ, ಆರ್ಮಿ, ಪೊಲೀಸ್, ಯಾವುದೇ ಫಿಸಿಕಲಿ ಇಂಟೆನ್ಸ್ ಜಾಬಲ್ಲಿರ್ಬೋದು, ಕೆಲಸ ಮಾಡುವಾಗ ತಮ್ಮ ಗುದದ್ವಾರದ ಮಸಲ್ಸ್ನು ಟೈಟ್ ಹಿಡಿದು ಸ್ವಲ್ಪ ಕೆಲಸ ಮಾಡಬೇಕು. ಆವಾಗಲೇ ಆ ಜಾಗದ ಲೂಸ್ನೆಸ್ಸನ್ನು ನಾವು ಕಡಿಮೆ ಮಾಡ್ಬೋದು. ಇನ್ನು ಮೂರನೇ ಬಹಳ ರೇರ್ ಕಾಸ್ ಅಂದರೆ, ಕೆಲವರು ಕಂಜನೈಟಲ್ ಹುಟ್ಟಿದಂದಿನಿಂದ ಕೆಲವು ಮಸಲ್ಲು ಇಲ್ಲ ರಿಲ್ಯಾಕ್ಸಿನ್ ಅನ್ನೋ ಒಂದು ಎನ್ಸೈಮ್ಸಿನ ಡೆಫಿಷಿಯನ್ಸೀಸ್ ಇರುತ್ತೆ, ಕೊಲಾಜನ್ ಡೆಫಿಷಿಯನ್ಸಿ ಎಲ್ಲ. ಅದಿದ್ದರೆ ಅವ್ರಿಗೆ ಇನ್ ಜನರಲ್ ದೇಹದ ಎಲ್ಲ ಸ್ನಾಯುಗಳು ಲೂಸ್ ಇರುತ್ತೆ, ಜೊತೆಗೆ ಇದು ಕೂಡ ಲೂಸ್ ಇರುತ್ತೆ. ಆವಾಗ ಅವ್ರಿಗೆ ಚಿಕ್ಕ ವಯಸ್ಸಲ್ಲೇ ಕೂಡ ಯೂರಿನ್ ಲೀಕೇಜ್ ಪ್ರಾಬ್ಲಮ್ ಬರ್ಬೋದು. ಓಕೆ. ಹಾಗಿದ್ರೆ ಈ ಒಂದು ಯೂರಿನ್ ಲೀಕೇಜ್ ಪ್ರಾಬ್ಲಮ್ 20ರಲ್ಲೂ ಬರ್ಬೋದು, 50ರಲ್ಲೂ ಬರ್ಬೋದು, 70ರಲ್ಲೂ ಬರ್ಬೋದು, ಆದ್ರೆ ಕಾರಣಗಳು ಮಾತ್ರ ಬೇರೆ ಬೇರೆ ಇರುತ್ತೆ ಅಂತ. ಹೌದು. ಹಾಗಿದ್ರೆ ಈ ಯೂರಿನ್ ಲೀಕೇಜ್ ಪ್ರಾಬ್ಲಮ್ ಅನ್ನ ನೀವು ಒಂದು ಗಂಭೀರ ಆರೋಗ್ಯ ಸಮಸ್ಯೆ ಅಂತ ಕನ್ಸಿಡರ್ ಮಾಡ್ತೀರಾ? ಆಗ್ಲೇ ಮಾತಾಡ್ತಾ ಹೇಳಿದ್ರಿ, ಹಿಂದೆ ಎಲ್ಲ ಇದು ಎಲ್ರಿಗೂ ಇರುತ್ತಪ್ಪ, ನನ್ಗೇನು ಸ್ಪೆಷಲ್ ಅಲ್ಲ ಅಂತ ಸುಮ್ಮನಾಗ್ತಾ ಇದ್ರು. ಬಟ್ ಈಗ ನೀವೇ ಹೇಳಿರೋ ಹಾಗೆ ಬರ್ತಾರೆ ಜನ, ತೋರಿಸ್ಕೊಳಕ್ ಬರ್ತಾರೆ. ಸೊ ನೀವು ಇದನ್ನ ಆಸ್ ಅ ಡಾಕ್ಟರ್ ಆಗಿ ಇದೊಂದು ಗಂಭೀರವಾಗಿರೋಂಥ ಆರೋಗ್ಯ ಸಮಸ್ಯೆ ಅಂತ ಇದನ್ನ ಪರಿಗಣಿಸ್ತೀರಾ ಅಂತ? ಹೌದು, ಇದು ಗಂಭೀರನೇ. ಯಾಕೆಂದರೆ ಈಗ ಎಲ್ರಿಗೂ ಕ್ವಾಲಿಟಿ ಆಫ್ ಲಿವಿಂಗ್, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಇದರಿಂದ ಪದೇ ಇನ್ಫೆಕ್ಷನ್ ಆಗ್ಬೋದು. ಯಾವುದೇ ಫಂಕ್ಷನ್ಗೆ ಹೋದ್ರೂ ನಿಮ್ಗೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಪದೇ ಬಾತ್ರೂಮ್ ಯೂಸ್ ಮಾಡ್ತೀರಾ ಅಂದರೆ ಅದು ಸುತ್ತಮುತ್ತ ಜನರ ಮಧ್ಯದಲ್ಲಿ ನೀವು ಕೂತು ಮಾತಾಡ್ಲಿಕ್ಕಾಗಲ್ಲ. ಇದೆಲ್ಲ ಪ್ರಾಬ್ಲಮ್ಸ್ ಇಟ್ಕೊಂಡು ಮಹಿಳೆಯರು ನಮ್ಮ ಹತ್ರ ಬರ್ತಾರೆ. ಸೊ ನಾನು ಇದನ್ನು ಒಂದು ಗಂಭೀರವಾದ ಆರೋಗ್ಯದ ಸಮಸ್ಯೆ ಅಂತಾನೆ ಹೇಳ್ತೀನಿ. ಅಕಸ್ಮಾತ್ ಇನ್ಫೆಕ್ಷನ್ ಪದೇ ಆಗ್ತಾ ಇದೆ, ಅದು ಬರೀ ಇನ್ಫೆಕ್ಷನ್ ಮಾತ್ರ ಮೇಲಿಂದ ಮೇಲೆ ಟ್ರೀಟ್ ಮಾಡಿಸ್ಕೋತಿದ್ದೀವಿ, ಅದರ ಮೂಲ ಕಾರಣವನ್ನು ನಾವು ಟ್ರೀಟ್ ಮಾಡ್ತಾ ಇಲ್ಲ ಅಂದರೆ ಆ ಇನ್ಫೆಕ್ಷನ್ ಶರೀರಕ್ಕೂ ಸ್ಪ್ರೆಡ್ ಆಗ್ಬೋದು. ಓಕೆ. ಇದರಿಂದ ಸೆಪ್ಸಿಸ್ಸು, ICUಲಿ ಅಡ್ಮಿಷನ್ ಆಗುವಂಥ ಲೆವೆಲ್ ತನಕನೂ ಹೋಗ್ಬೋದು. ಮೂಲ ಕಾರಣ ಏನು, ಇದೊಂದು ಯೂರಿನಲ್ಲಿ ಲೀಕೇಜ್. ಯೋಚನೆ ಮಾಡಿದಾಗ ಎಷ್ಟು ಸಣ್ಣ ಕಾರಣನಪ್ಪ ಅನ್ಸುತ್ತೆ, ಆದರೆ ಹೇಳ್ಕೊಂಡು ಟ್ರೀಟ್ ಮಾಡಿಸಿದ್ರೆ ನಾವು ICU ಲೆವೆಲ್ವರೆಗೂ ಹೋಗೋಷ್ಟು ಇರೋದಿಲ್ಲ. ಸೊ ಹಾಗಾಗಿ ಮಹಿಳೆಯರು ಬಂದು ನಮ್ಮ ಹತ್ರ ತೋರಿಸ್ಕೊಂಡಾಗ್ಲೇ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಸಾಧ್ಯ. ಹಾಗಾಗಿ ಅವ್ರು ಬಂದು ತೋರಿಸ್ಕೊಂಡ್ರೆ ನಮಗೂ ಏನಾದರೂ ಹೇಳಲಿಕ್ಕೆ
ಸರಿ ಓಕೆ. ಹೋಗುತ್ತೆ. ಸೊ ಇದನ್ನು ಕೂಡ ಒಂದು ಹೆಲ್ತ್ ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ ಅಂತ. ಯಾಕಂತ ಹೇಳಿದ್ರೆ ನಾವು ಜ್ವರ ಬಂತು ಅಥವಾ ಕೆಮ್ಮು ಬಂತು, ನೆಗಡಿ ಬಂತು ಅಥವಾ ಇನ್ನೇನೋ ಕೈಕಾಲಿಗೆ ಪೆಟ್ಟಾಯಿತು ಅಥವಾ ಕಾನ್ಸ್ಟಿಪೇಷನ್ ಆಯಿತು ಅಂದಾಗ ಅದನ್ನೆಲ್ಲ ಹೆಲ್ತ್ ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಇದನ್ನ ಕೂಡ ಒಂದು ಆರೋಗ್ಯ ಸಮಸ್ಯೆ ಅಂತ ಸ್ಪೆಷಲಿ ಮಹಿಳೆಯರು ಕನ್ಸಿಡರ್ ಮಾಡಬೇಕಾಗುತ್ತೆ ಅಂತ. ಒಂದು ವೇಳೆ ಈಗ ಸರಿಯಾದ ಸಮಯದಲ್ಲಿ ಅವರಿಗೆ ಚಿಕಿತ್ಸೆ ಕೊಡ್ಲಿಲ್ಲ, ಇದು ಕಂಟಿನ್ಯೂ ಆಗ್ತಾ ಹೋಯ್ತು ಅಂತ ಹೇಳಿದ್ರೆ ಕಾಂಪ್ಲಿಕೇಶನ್ಸ್ ಬೇರೆ ಏನೆಲ್ಲ ಆಗ್ಬಹುದು ಮ್ಯಾಮ್? ನೀವು ಹೇಳಿದ್ರೆ ಇನ್ಫೆಕ್ಷನ್ ಬಾಡಿಗೆಲ್ಲ ಹರಡಬಹುದು ಅಂತ. ಸೊ ಅವ್ರು ICUಗೆ ಹೋಗಿ ಅಡ್ಮಿಟ್ ಆಗುವಷ್ಟು ಏನಾಗಿರುತ್ತೆ ಬಾಡಿಯಲ್ಲಿ ಅಂತ? ಸೊ ಒನ್ ಆಫ್ ದ ಕಾಂಪ್ಲಿಕೇಶನ್ಸ್ ಅದು. ಯಾಕೆಂದ್ರೆ ಯೂರಿನ್ ಲೀಕ್ ಆದಾಗ ಏನಾಗುತ್ತೆ, ಆ ಜಾಗದಲ್ಲಿ ಕಾನ್ಸ್ಟೆಂಟ್ ವೆಟ್ನೆಸ್ ಇರುತ್ತೆ. ಪ್ರತಿ ಸತಿನೂ ನಿಮಗೆ ಚೇಂಜ್ ಮಾಡೋ, ಕೆಲವ್ರು ಏನ್ ಮಾಡ್ತಾರೆ, ಡೈಪರು ಇಲ್ಲ ಪ್ಯಾಡ್ ಉಪಯೋಗಿಸ್ಕೊಂಡು ಬರ್ತಾರೆ ನಮ್ಮ ಹತ್ರ. ಸೊ ಈ ತರ ಆದಾಗ ಅಲ್ಲಿ ಕಾನ್ಸ್ಟೆಂಟ್ ವೆಟ್ನೆಸ್ ಇಂದ ಪದೇ ಪದೇ ವೆಜೈನಾದಲ್ಲಿ ಇನ್ಫೆಕ್ಷನ್ ಆಗ್ಬೋದು, ಪದೇ ಪದೇ ಯೂರಿನ್ ಪ್ಯಾಸೇಜಲ್ಲಿ ಇನ್ಫೆಕ್ಷನ್ ಆಗ್ಬೋದು. ಆ ವೆಟ್ನೆಸ್ ಇಂದ ಮೋಷನ್ ಪ್ಯಾಸೇಜ್ ಹತ್ರ ಇರೋ ಬ್ಯಾಕ್ಟೀರಿಯಾ ಎಲ್ಲ ಯೂರಿನ್ ಪ್ಯಾಸೇಜ್ ಕಡೆ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಇನ್ಫೆಕ್ಷನ್ ಅವ್ರು ಪ್ರತಿ ಸತಿನೂ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನಂಗೆ ಯೂರಿನಲ್ಲಿ ಇನ್ಫೆಕ್ಷನ್ ಆಗಿದೆ, ಟೆಸ್ಟ್ ನೋಡಿ ರಿಪೋರ್ಟಲ್ಲಿ ಇನ್ಫೆಕ್ಷನ್ ಇದೆ ಅಂತ ಹೇಳ್ತಿರ್ತಾರೆ. ಆ್ಯಂಡ್ ಎಲ್ಲರೂ ಅವ್ರಿಗೆ ಯೂರಿನ್ ಇನ್ಫೆಕ್ಷನ್ಗೆ ಪದೇ ಪದೇ ಟ್ರೀಟ್ ಮಾಡ್ತಿರ್ತಾರೆ. ಈ ವಿಷಯನ ಯಾರು ನೋಡಿರೋದೇ ಇಲ್ಲ. ಒಂದಿನ ಅವ್ರಿಗೆಲ್ಲೋ ಇಮ್ಯುನಿಟಿ ಕಡಿಮೆ ಆಗಿ ಇನ್ಫೆಕ್ಷನ್ ಮೇಲೆ ತನಕ ಹೋಯಿತು, ಕಿಡ್ನಿ ತನಕ ಹೋಯಿತು, ಸೆಪ್ಸಿಸ್ ಆಯಿತು ಅಂದರೆ ಆವಾಗ ಅದು ತುಂಬ ಗಂಭೀರವಾಗಿ ಹಾಸ್ಪಿಟ್ಲ್ಗೆ ಅಡ್ಮಿಷನ್ನು, ಆ್ಯಂಟಿಬಯೋಟಿಕ್ಸ್, ಹೈ ಡೋಸು ಎಲ್ಲ ಬೇಕಾಗುತ್ತೆ. ಇದನ್ನು ಬಿಟ್ಟರೆ ನಾವು ವೆಜೈನಲ್ ಇನ್ಫೆಕ್ಷನ್, ಸ್ಕಿನ್ ಆ ಕೂತ್ಕೊಂಡಿರೋ ಜಾಗದಲ್ಲಿ ಅವ್ರಿಗೆ ಗಂದೆ ಬರೋದು, ಇಲ್ಲ ಬ್ಲೆಬ್ಸ್ ಆಗಿ ಅಲ್ಲಿ ಸ್ಕಿನ್ ಇನ್ಫೆಕ್ಷನ್ ಆಗೋದು, ಇದೆಲ್ಲ ಕೂಡ ಆಗತ್ತೆ. ಆ್ಯಂಡ್ ಈ ಕಾನ್ಸ್ಟೆಂಟ್ ಲೀಕೇಜಿಂದ ಬ್ಲ್ಯಾಡರು ತನ್ನ ಪವರ್ನ ಕಂಪ್ಲೀಟಾಗಿ ಕಳ್ಕೊಂಡ್ಬಿಡತ್ತೆ. ಕಂಪ್ಲೀಟಾಗಿ ಕಳ್ಕೊಂಡಾಗ ಅವರು ಈ ಪ್ರಾಬ್ಲಮ್ ಇನ್ನೂ ಎಗ್ರಿವೇಟ್ ಆಗ್ತಾನೆ ಹೋಗುತ್ತೆ. ಯಾವ ಸ್ಟೇಜಿಗೆ ರೀಚ್ ಆಗ್ಬೋದು ಅಂದರೆ ಅವರು ಯೂರಿನ್ ಪಾಸೇ ಮಾಡೋಕ್ಕಾಗೋದಿಲ್ಲ, ಎಷ್ಟೇ ಪ್ರಯತ್ನ ಪಟ್ರು ಅದು ಒಳಗಡೆನೆ ಉಳ್ಕೊಂಡ್ಬಿಡತ್ತೆ. ಆವಾಗ ಟ್ಯೂಬ್ ಹಾಕಿನೇ ಯೂರಿನ್ ತೆಗೆಯುವಂಥ ಪರಿಸ್ಥಿತಿಗಳು ಬರ್ಬೋದು. ಅದು ಸ್ವಲ್ಪ ರೆಗ್ಯುಲರ್ ಆಗುವಂಥ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ನಾವು ಎಷ್ಟು ಅರ್ಲಿ ಟ್ರೀಟ್ ಮಾಡಿಸ್ಕೋತೀವೋ ಅಷ್ಟು ಬೆಟರ್. ಸೊ ದ್ಯಾಟ್ ನಾವು ಕೊಡೋ ಟ್ರೀಟ್ಮೆಂಟ್ ಕೂಡ ಅವ್ರಿಗೆ ಅತಿ ಉಪಯುಕ್ತ ಆಗುತ್ತೆ, ಅತಿ ಎಫೆಕ್ಟಿವ್ ಆಗಿರುತ್ತೆ. ಲೇಟ್ ಆಗ್ತಾ ಇದ್ದಂಗೂ ಹೈಯರ್ ಲೆವೆಲ್ ಆಫ್ ಟ್ರೀಟ್ಮೆಂಟ್ಗೆ ಹೋಗಬೇಕಾಗುತ್ತೆ. ಓಕೆ. ಹಾಗಿದ್ರೆ ಈಗ OPD ಅಲ್ಲಿ ಬರೋ ಒಂಥರ ಅಥವಾ ನಿಮ್ಮ ಹತ್ರಕ್ಕೆ ಪೇಷಂಟ್ ಬರಬೇಕಾದ್ರೆ ಈಗ ಪ್ರಾಬ್ಲಮ್ ಇವತ್ತು ಶುರುವಾಯಿತು ಅಂದಾಗ ನಾಳೆನೇ ಯಾರು ಹಾಸ್ಪಿಟಲ್ಗೆ ಹೋಗಲ್ಲ, ಸ್ವಲ್ಪ ಟೈಮ್ ಕಾಯ್ತಾರೆ, ನೋಡೋಣ ಏನಾಗುತ್ತೋ ಏನೋ ಅಂತ. ಸೊ ಜಾಸ್ತಿ ಟೈಮ್ ಅಂದರೆ ವರ್ಷಗಳ ಕಾಲ ಕಾದು ಆಮೇಲೆ ಕೊನೆಗೆ ತೋರಿಸ್ಕೊಳ್ಳಕ್ಕೆ ಬರೋರು ಕೂಡ ಇರ್ತಾರಾ ಹೇಗೆ ಅಂತ? ಎಸ್, ತುಂಬ ಜನ ಹಾಗೆ ಬರೋರಿದ್ದಾರೆ. 20-25 ವರ್ಷದಿಂದ ಈ ಪ್ರಾಬ್ಲಮ್ ಇಟ್ಕೊಂಡು ಆಮೇಲೆ ಬಂದವರು ಇದ್ದಾರೆ. ಅವ್ರ ಫೈಲ್ ಇಷ್ಟು ದಪ್ಪ ಇರುತ್ತೆ. ಯಾಕೆ ಹೇಳಿ, ಪ್ರತಿ ಸತಿನೂ ಯೂರಿನ್ ಇನ್ಫೆಕ್ಷನ್ಗೆ ಹೋಗಿರ್ತಾರೆ, ಇಲ್ಲ ವೆಜೈನಲ್ ಇನ್ಫೆಕ್ಷನ್ಗೆ ಹೋಗ್ತಾರೆ, ಅದನ್ನು ಟ್ರೀಟ್ ಮಾಡಿಸ್ಕೋತಾರೆ, ಬರ್ತಾರೆ. ಆಮೇಲೆ ಈ ಥರ ಬಂದ್ಬಿಟ್ಟು ಮ್ಯಾಮ್ ನಂಗೆ ಆ್ಯಕ್ಚುಲಿ ಹಿಂಗೆ ಆಗ್ತಾ ಇತ್ತು, ಇವಾಗ ನನಗೆ ಗೊತ್ತಾಗ್ತಾ ಇದೆ ಅಂತ ಹೇಳ್ತಿರ್ತಾರೆ. ನೀವು ಕಾರಣಗಳು ಕೇಳಿದಾಗ ಇನ್ನೊಂದು ರೇರ್ ಕಾರಣ ಕೂಡ ನಾನು ಹೇಳೋದನ್ನ ಅಲ್ಲಿ ಮೆನ್ಷನ್ ಮಾಡ್ತೀನಿ. ಶಸ್ತ್ರಚಿಕಿತ್ಸೆಗಳು ಯಾವಾಗ ಆ ಪೆಲ್ವಿಕ್ ಫ್ಲೋರ್, ಆ ಜಾಗದಲ್ಲಿರೋ ಅಂಗಾಂಗಗಳ ಮೇಲೆ ಶಸ್ತ್ರಚಿಕಿತ್ಸೆ ಆಗುತ್ತೋ, ಇಲ್ಲ ಹೆರಿಗೆಯಲ್ಲಿ ಏನಾದರೂ ತೊಂದರೆ ಆದಾಗ, ಈ ಎರಡು ಟೈಮಲ್ಲಿ ಫಿಸ್ಟುಲಾ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಫಿಸ್ಟುಲಾ ಅಂದರೆ ಎಲ್ಲರೂ ಮೋಷನ್ ಪ್ಯಾಸೇಜಲ್ಲಿ ಆಗೋದನ್ನು ಕೇಳಿರ್ತಾರೆ ತುಂಬ ಕಾಮನ್ ಆಗಿ. ಪೈಲ್ಸ್, ಫಿಸ್ಟುಲಾ, ಹೆಮರಾಯ್ಡ್ಸ್ ಅದ್ರ ಬಗ್ಗೆ ಎಲ್ಲ ಕೇಳಿರ್ತಾರೆ. ಅದೇ ಥರ ಸಿಮಿಲರ್ ಆಗಿ ಈ ಫಿಸ್ಟುಲಾ ಅನ್ನೋದು ಮೂತ್ರಕೋಶಕ್ಕೂ ಆಗ್ಬೋದು. ಈ ಮೂತ್ರಕೋಶಕ್ಕೂ ಗರ್ಭಚೀಲಕ್ಕೂ ಪ್ಯಾಸೇಜ್ಗೆ ಒಂದು ಅಬ್ನಾರ್ಮಲ್ ಕನೆಕ್ಷನ್ ಆಗೋದ್ರೆ ಆವಾಗ ಕೂಡ ಯೂರಿನ್ನು ಕಂಟಿನ್ಯೂಸ್ ಆಗಿ ಲೀಕ್ ಆಗುತ್ತೆ. ಅವ್ರಿಗೆ ಕಂಟ್ರೋಲ್ ಮಾಡ್ತೀನಿ ಅಂದರೂ ಆಗೋದಿಲ್ಲ. ಯಾಕೆಂದರೆ ನಿಮ್ಗೆ ಗೊತ್ತು, ಪೀರಿಯಡ್ ಪ್ಯಾಸೇಜ್ ಇಸ್ ಆಲ್ವೇಸ್ ಓಪನ್, ವೆಜೈನಾ ನಮ್ಮದು ಆಲ್ವೇಸ್ ಓಪನ್ ಇರುತ್ತೆ. ಅದಕ್ಕೆ ಕನೆಕ್ಷನ್ ಬಂದ್ಬಿಡ್ತು ಅಂದರೆ ಯೂರಿನ್ ಅವಾಗ ಕಂಟಿನ್ಯೂಸ್ ಆಗಿ ಲೀಕ್ ಆಗ್ತಿರುತ್ತೆ. ಸೊ ಇತ್ತೀಚೆಗಷ್ಟೇ ನಮ್ಮ ಹತ್ರ ಬಂದಿರೋ ಒಂದು ಪೇಷಂಟು ಕೂಡ 20 ವರ್ಷದಿಂದ ಈ ಪ್ರಾಬ್ಲಮನ್ನು ಫೇಸ್ ಮಾಡ್ತಾಯಿದ್ರು. ಇದು ಎಷ್ಟು ಸುಲಭವಾಗಿ ನಮಗೆ OPDಯಲ್ಲಿ ಅವ್ರನ್ನ ಮಲಗಿಸಿ ಕೆಳಗಿಂದ ಚೆಕ್ ಮಾಡಿದ ತಕ್ಷಣ ಗೊತ್ತಾಯಿತು ಇಲ್ಲಿ ಅಬ್ನಾರ್ಮಲ್ ಕನೆಕ್ಷನ್ ಇದೆ ಅಂತ. ಶಸ್ತ್ರಚಿಕಿತ್ಸೆ ಆಯಿತು. 20 ವರ್ಷದಿಂದ ಆಗ್ತಿದ್ದ ಈ ಮೂತ್ರ ಸೋರಿಕೆ ಶಸ್ತ್ರಚಿಕಿತ್ಸೆ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇನೆ ಸ್ಟಾಪ್ ಆಯಿತು. ಹೀಗಾಗಿ ಜಾಗೃತಿ ಆಗ್ತಾ ಬೇಗ ಬರೋರು ಇದ್ದಾರೆ. ಈಗೀಗ ಗೊತ್ತಾಗ್ತಿರೋದ್ರಿಂದ 20-25 ವರ್ಷದ ಮೇಲೆ ಕೂಡ ಬರೋರಿದ್ದಾರೆ. ಆದರೂ ಒಂದು 50 ವರ್ಷ ದಾಟಿರೋ ಮಹಿಳೆಯರಿದ್ದಾರಲ್ಲ, ಅವ್ರನ್ನ ಸ್ವಲ್ಪ ನೀವು ಬೇಗ ತೋರಿಸ್ಕೊಳ್ಳಿ ಅಂತ ಹೇಳೋದು ಕಷ್ಟ ಇದೆ. ಅವರು ಇನ್ನೂ ಲೇಟಾಗಿ ಬರ್ತಾರೆ. ಓಕೆ. ಕೆಲವ್ರಿಗೆ ಒಂದು ಸ್ವಲ್ಪ ಮುಜುಗರ, ಹಿಂಜರಿಕೆ ಇದ್ದೇ ಇರುತ್ತೆ, ಹೆಂಗೆ ಹೇಳೋದಪ್ಪ, ಹೆಂಗೆ ತೋರಿಸ್ಕೊಳ್ಳೋದು ಅದನ್ನ ಅನ್ನುವಂಥದ್ದು. ಬಟ್ ಹೆಲ್ತ್ ವಿಚಾರ ಅಂತ ಬಂದಾಗ ನಮಗೆ ಹೆಸಿಟೇಷನ್, ಈ ಮುಜುಗರ, ನಾಚಿಕೆ ಅನ್ನೋದನ್ನ ಪಕ್ಕಕ್ಕಿಟ್ಟು ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗತ್ತೆ ಅಂತ. ಹೌದು, ಖಂಡಿತ. ಓಕೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯೂರಿನ್ ಲೀಕೇಜ್ ಯಾವ ಕಾರಣಕ್ಕೋಸ್ಕರ ಆಗುತ್ತೆ, ಇದ್ರ ಬಗ್ಗೆ ಹೆಸಿಟೇಷನ್ ಬೇಡ, ಆದರೆ ಅದ್ರ ಬಗ್ಗೆ ಅರಿವಿರಲಿ. ಪ್ರಾಬ್ಲಮ್ ಆಯಿತು ಅಂದಾಗ ತಕ್ಷಣ ಆಸ್ಪತ್ರೆ
ಹತ್ರಕ್ಕೆ ಬಂದು ತೋರಿಸ್ಕೊಳ್ಳಿ. ಇನ್ ಕೇಸ್ ಸ್ಟಾರ್ಟಿಂಗಲ್ಲೇ ಬಂತು ಅಂತ ಹೇಳಿದ್ರೆ ಆಪ್ರೇಷನ್ ಆಗೋದನ್ನು ತಪ್ಪಿಸ್ಬೋದು, ಅಥವಾ ಜಸ್ಟ್ ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಷನಲ್ಲಿ ಅದನ್ನು ಕಂಟ್ರೋಲ್ ಮಾಡ್ಬೋದು. ಮುಂದೆ ಸಫರ್ ಆಗೋದು ತಪ್ಪುತ್ತೆ ಅನ್ನೋದನ್ನು ಹೇಳಿದ್ದೀರ. ಸೊ ಅದಕ್ಕೆ ಎಕ್ಸಸೈಸ್ ಯಾವ ರೀತಿಯಾಗಿ ಮಾಡಬೇಕು, ಪ್ರಿವೆನ್ಷನ್ ಹೇಗೆ, ಅಥವಾ ಅದನ್ನು ತಡೆಗಟ್ಟೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ ಮ್ಯಾಮ್. ತುಂಬ ಥ್ಯಾಂಕ್ಸ್, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲ ಧನ್ಯವಾದ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯೂರಿನ್ ಲೀಕೇಜ್ ಯಾವ ಕಾರಣಕ್ಕೋಸ್ಕರ ಆಗುತ್ತೆ, ಅದರಲ್ಲೂ ಕೂಡ ಸ್ಪೆಷಲಿ ಹೇಳಬೇಕು ಅಂತ ಹೇಳಿದ್ರೆ ಮಹಿಳೆಯರಲ್ಲಿ ಈ ಸಮಸ್ಯೆ ಯಾಕೆ ಆಗುತ್ತೆ, ಇದನ್ನು ಹೇಗೆ ತಡೆಗಟ್ಟಬಹುದು, ಕೀಗಲ್ ಎಕ್ಸಸೈಸ್ ಅಥವಾ ಪೆಲ್ವಿಕ್ ಫ್ಲೋರ್ ಎಕ್ಸಸೈಸ್ ಅಂತ ಹೇಳಿದ್ರೆ ಏನು, ಇದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಡಾಕ್ಟರ್ ನಮಗೆ ಸರಳವಾಗಿ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.